ಈಗ ನೋಡಿ ಸೌದನು ಹಂಗೆ ನಂಬರ್ ಕೊಟ್ಬಿಟ್ಟ ಕೇಳಿ ಸರ್, ಅದನ್ನು ಸೇಲ್ ಮಾಡ್ಬಿಡಿ. ನಿನ್ಗೆ ಕತೆ ಬೇಡ. ನೋಡಿ ಜನ ನಿನ್ ಜಮೀನ್ ನಾನು ಮಾರಾಕಿಲ್ಲ, ಇಲ್ಲ ನಿನ್ ಜಮೀನ್ ಬಂದ್ಬಿಟ್ಟು ನಾನೇನು ನಂದು ಆ ಲಿಸ್ಟ್ ಆಗಿ ಹೆಂಗ್ ಸೇರಿಸ್ತೀನಿ? ನಾನು ಸೇರಿಸಿದೀನಿ, ನಿನ್ನ ಹತ್ರ ಬರ್ತೀನಿ. ನೀನ್ ಯಾರು? ನಿನ್ನ ಹತ್ರ 360 acres for joint development near Devanalli, directly attached to the Bangalore-Hyderabad National Highway, just 5 minutes from STRR, only 20 minutes from the Kempegowda International Airport, surrounded by rapid development. It's the perfect opportunity for investors, developers and visionaries. With unmatched location and scale, this is a golden chance you don't want to miss. ಬರ್ತೀನಿ, ನೀನ್ ಕೊಟ್ರೆ ನನ್ನ ಹತ್ರ ನಾನು ನಿನ್ನ ಹತ್ರ ಬರ್ತೀನಿ. ನೀನ್ ಫಸ್ಟ್ ಹೇಳಿದ್ದ ನಾನು ಕೊಡ್ತೀನಿ ಅಂತ. ನೀವ್ ಹೇಳಿಲ್ಲ, ನಿಮ್ಮನ್ನ ಕೇಳ್ತೀನಿ, ನೀವು ಕೊಟ್ಟರೆ ತಗೊಂತೀನಿ, ಇಲ್ಲ ಅಂದ್ರೆ ಬೇಡ ಬಿಟ್ಟು ಹಾಕ್ರಿ. ಕೊಟ್ಟಿದ್ ಮುಂಚೆ ನೀ ಸೇರ್ಸ್ ಮುಂಚೆ ನಾನು ಕೇಳಿ ನಾನು ಪರ್ಮಿಷನ್ ತಗೋಬೇಕು. ನೀನು ಅಣ್ಣ ಒಬ್ಬರದು ಇಬ್ಬರದು ಆಗಿದ್ರೆ ಓಕೆ. 130 ಎಕರೆ ಹೆಂಗಣ್ಣ ಹಾಕಿದ್ಯಾ ನೀನು? 300 ಎಕರೆ ಹೆಂಗಣ್ಣ ಹಾಕಿದ್ಯಾ ನೀನು? ಅಣ್ಣ ನಿಂದಿರೋದು 5 ಎಕರೆ, ನೀನ್ ಹಾಕು. ನಿಂದು ನೀನ್ ಹಾಕ 5 ಎಕರೆ. ನಾನು ಕೇಳಿದಕ್ಕೆ ನೀವು ಆನ್ಸರ್ ಬೇರೆ ಓನ್ ಆಸ್ತಿನ ನೀವ್ ಯಾಕೆ ನೀವು ಓನ್ ಇಂಟ್ರೆಸ್ಟ್ ಆಗಿ ತಗೊಂಡ್ ಮಾಡ್ತೀರಾ? ಅವ್ನ್ ಪರ್ಮಿಷನ್ ಇದ್ರೆ ಹೆಂಗ್ ಮಾಡ್ತೀರಾ? ಪರ್ಮಿಷನ್ ತಗೊಂಡೇ ಮಾಡೋದು ಸರ್, ರಿಜಿಸ್ಟರ್ ಮಾಡ್ಬೇಕಾ? ಅಲ್ಲ ರಿಜಿಸ್ಟರ್ ಅಲ್ಲ ರೀ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗ್ತಾ ಇದೆ. ಈಗ ನಾನು ಪರ್ಮಿಷನ್ ಇದ್ರೆ ನೀವು ಲಿಸ್ಟ್ ಯಾಕೆ ಮಾಡ್ತೀರಾ? ಅದು ಬೇಗ ಹೇಳ್ತಾ ಇರೋದು. ನಾನಲ್ಲಿ ಮಾಡ್ಬೇಕಾದ್ರೆ, ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇಂತಿಂತ ಸರ್ವೆ ನಂಬರ್ ಮಾಡ್ಕೊಡ್ತೀನಿ ಅಂತ ಅವ್ರ ಹತ್ರ ನಾನು ಕಮಿಟ್ ಮಾಡ್ಕೊಂಡು. ಅದು ನಿನ್ ಪರ್ಸನಲ್ ಅಪ್ಪ. ಹೌದು ಸರ್, ನನಗೆ ಗೊತ್ತಿಲ್ದಿರಾನೆ ನನ್ನ ನಂಬರ್ ನೀನ್ ಹಾಕ್ತೀನಿ ಅಂತಂದ್ರೆ ಅದು ಯಾವ್ದು ನ್ಯಾಯ? ಹೌದು ಸರ್. ಆಮೇಲೆ ನಾನು ಅವ್ರು ನನಗೆ ದುಡ್ಡು ಕೊಟ್ಟಿದ್ದಾದ್ಮೇಲೆ ನಾನು ಬಂದಲ್ಲಿ ಕುತ್ಕೊಂಡು ಇವ್ರು ಕೇಳ್ತೀನಿ, ಇಂತಿಂತ ಸರ್ವೆ ನಂಬರ್ ಇದೆ ಅಂತ ಹೇಳ್ಬಿಟ್ಟು ಅವ್ರದ್ದು ಐತಲ್ಲ ಕಾಲೇಜ್. ಆಗಲ್ಲ ಅಂತ ಕಾಲೇಜ್ 60 ಎಕರೆ ಐತೆ, ಅದ್ರಾಗ ಕಾಲೇಜ್ 60 ಎಕರೆ ಐತೆ. ಕಾಲೇಜ್ ಸೇರ್ಸ್ಬಿಟ್ಟಿದ್ದಾರೆ ಕಾಲೇಜ್ 60 ಎಕರೆ ಐತೆ ಅವ್ರದ್ದು, ಕಾಲೇಜ್ ಅವ್ರದ್ದು. ಸರ್ ಕಾಲೇಜ್ ಅವ್ರು ಕೊಡ್ತಾರ ಹೋಗ್ಲಿ. ಕಾಲೇಜ್ ಒಂದು 30 ಎಕರೆ ಸೇರಿ ನೋಡಿ. ರವಿ ಅವ್ರೆ, ನಾವು ಕೇಳೋದು ಒಂದೇ ಮಾತು. ಈಗ ಅವ್ರ ಪರ್ಮಿಷನ್ ಇದೆ, ಅವ್ರ ನಂಬರ್ ಕೊಟ್ಟಿರೋದು ತಪ್ಪು ಆಯ್ತಾ? ನೀವು ರಿಜಿಸ್ಟ್ರೇಷನ್ ಅಲ್ಲ ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಾಗ ನಾನು ಕೇಳ್ತೀನಿ ಇನ್ನೊಂದು ಮಾಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಇವಾಗ ಅವ್ರದ್ದು ಅವ್ರ ಹೆಸರಲ್ಲಿ ಇರೋ ಜಮೀನ ನಂಬರ್ನ ನೀವು ಹಾಕ್ಬಾರ್ದಾಗಿತ್ತು. ಹಾಕ್ತೀರಾ? ನಿಮ್ಮ ಹೆಸರಿಗೆ ಏನಾದ್ರು ಇದ್ರೆ, ಇಲ್ಲ ನಿಮ್ಮ ಪ್ರಾಪರ್ಟಿ ಏನಾದ್ರು ಇದ್ರೆ, ಇಲ್ಲ ಇವನ್ ಯಾರೋ ಬಂದು ಅಣ್ಣ ನನ್ನ ಜಮೀನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀವು ಅವ್ರ ನಂಬರ್ ಕೊಡ್ಬೋದಾಗಿತ್ತು. ಬಟ್ ಅವ್ರಿಗೆ ಕೊಟ್ಟೇ ಇಲ್ವಂತಲ್ಲ, ಅವ್ರ ನಂಬರ್ ಹೆಂಗ್ ಕೊಡ್ತೀರಾ ಅಂತ. ಅಲ್ಲಿ ಟೋಟಲ್ ಆಗಿ ಪ್ರಾಜೆಕ್ಟ್ ಅಷ್ಟು ಸ್ಕೆಚ್ ಮಾಡಿದಾಗ ನಾವು ಇಷ್ಟು ಜಾಗ ನಮಗೆ ಬೇಕು ಅಂತ ಅವ್ರು ಕೇಳಿದಾಗ ಅಷ್ಟೋ ಸರ್ವೆ ನಂಬರ್ಗಳನ್ನು ಆಯ್ತು ಮಾಡ್ಕೊಡ್ತೀವಿ ಅಂತ ನಾವು ಅವ್ರ ಹತ್ರ ಕಮಿಟ್ ಆಗಿರೋದು ನಿಜಾನೇ. ಹಿಂಗಾಗ್ತೀರಾ? ಆಮೇಲೆ ಸರ್ ಅಲ್ಲಲ್ಲ, ಆಮೇಲೆ ಹೇಳ್ತೀನಿ, ಅವ್ರು ನಮಗೆ ದುಡ್ಡು ಕೊಟ್ಟ ಮೇಲೆ ನಮ್ಗೆ ನಾವು ತಗೊಂಡೋಗಿ ಅಲ್ಲಿ ಅವ್ರ ಹತ್ರ ಕುತ್ಕೊಂಡು ನಿಮ್ಮ ಲ್ಯಾಂಡ್ ಅಲ್ಲಿದೆ, ನಿಮ್ಮ ಹತ್ರ ಬರ್ತೀವಿ, ನೀವು ಕೊಟ್ರೆ ನಾವು ತಗೊಂತೀವಿ, ನಾವು ಕೊಡಲ್ಲಪ್ಪ ಅಂತಂದ್ರೆ ಎದ್ದು ಬರ್ತೀವಿ ಅಷ್ಟೇ. ಅದ್ರಲ್ಲಿ ಏನಿದೆ? ಜನ ಇವ್ರು ಏನ್ ಗೊತ್ತಾ, ರೈತರು ಕೊಡದೇ ಇರೋಂತವ್ರು ದ್ರಾಕ್ಷಿ ತೋಟಗಳು ಅವ್ರು ಇರೋದು. ಅವ್ರಿಗೆ KDB ಹೋಗಿದೆ ಅನ್ನೋ ಸುದ್ದಿ ಅವ್ರದ್ದೇನ್ ಗೊತ್ತಾ ವಾದ. KDB ಹೋಗಿದೆ, ಇವ್ರು ಹೆಂಗ್ ಕಂಪನಿಯವ್ರು ಕಮಿಟ್ ಆದ್ರು? KDBದು ಅಕ್ಯುಗೇಷನ್ ಆಗೋದಕ್ಕೆ ಮುಂಚೆ ಇದಾಗಿರೋದು, ಅದಾದ್ಮೇಲೆ ಕೈ ಬಿಟ್ಟಿದೀವಿ, ಕ್ಯಾನ್ಸಲ್ ಆಗೈತೆ. ಅದು MOU ಕ್ಯಾನ್ಸಲ್ ಆಗೈತೆ. ಈಗ ಸರ್ ಇರೋ ಒಂದ್ ನಿಮಿಷ, MI ಕ್ಯಾನ್ಸಲ್ ಆಗಿರೋದು ಆರ್ಡರ್ ಇದೆಯಾ ಸರ್? ನಾವು MOU ರಿಜಿಸ್ಟರ್ ಮಾಡಿಲ್ಲ, ಜಸ್ಟ್ ಟೈಪ್ ಮಾಡ್ಬಿಟ್ಟು ಸಿಗ್ನೇಚರ್ ಹಾಕೊಂಡಿರೋದು ಅಷ್ಟೇ. ರಿಜಿಸ್ಟರ್ ಮಾಡಿ ಏನಿದೆ ಅದು? ಇಷ್ಟು ಜಮೀನನ್ನು ಸೇರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಮಾಮೂಲಿ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಬಾಂಡ್ ಪೇಪರ್ 2 ರೂಪೀಸ್ ಬಾಂಡ್ ಪೇಪರ್ ಬರ್ತಲ್ಲ, ಅದ್ರಲ್ಲಿ ಟೈಪ್ ಮಾಡ್ಬಿಟ್ಟು ಸೈನ್ ಹಾಕೊಂಡಿರೋದಷ್ಟೇ. ನಾವೆಲ್ಲೋ ಹೋಗಿ ರಿಜಿಸ್ಟರ್ ಮಾಡಿಲ್ಲ ಇದನ್ನ. ಅಲ್ಲ ಕರೆಕ್ಟ್ ರಿಜಿಸ್ಟರ್ ಹೆಂಗ್ ಮಾಡ್ತೀಯಾ? ಆಗೋದಿಲ್ಲ, ಆಗಲ್ಲ. ಬಟ್ ಏನೇ ಆಗ್ಲಿ ನೀವು ನಂಬರ್ ಕೊಡೋದು ತಪ್ಪಲ್ವಾ? ಸರ್ ಈಗ ನೀವ್ ಹೇಳ್ತಾ ಇದ್ರಿ ರಿಜಿಸ್ಟರ್ ಮಾಡಕ್ ಯಾಕಾಗಲ್ಲ? ಹೆಂಗ ಮಾಡ್ತೀರಾ? ದುಡ್ಡು ಬಂದ್ಬಿಟ್ಟಿರ್ತದ ವರ್ಷಕ್ಕೆ, ಹುಷಾರ್ ಬಿದ್ದವ್ರೆ ದುಡ್ಡು ಬಂದ್ಬಿಡ್ತದಲ್ಲ. ಬಂದ್ಮೇಲೆ ಆಮೇಲೆ ಯಾವನ ಅವ್ನ್ ಬಿತ್ಕೊಂಡ್ಲಿ ಇವ್ರು ಬಿತ್ಕೊಂಡ್ಲಿ ಇವ್ರು ಓದಾಡ್ಕೊಂತ ಇರ್ತಾರೆ ಅಷ್ಟೇ. ಕಷ್ಟ ಅಲ್ವಾ ಅದು? ತಪ್ಪಲ್ವಾ ಅದು? 2 ಕೋಟಿ ಅರ್ಥ ಆಯ್ತಾ? ವಿಚಾರ ಆಗಿ ಅವ್ರಿಗೆ ಚೆಕ್ ಆಗ MI ಕ್ಯಾನ್ಸಲ್ ಮಾಡ್ಕೊಂಡವ್ರೆ. ಅರ್ಥ ಆಯ್ತಾ? ಚೆಕ್ ಅಕ್ಯುಗೇಷನ್ ಅಂತ ಹೇಳಿ ನಾನೇ ಕ್ಯಾನ್ಸಲ್ ಮಾಡಿದ್ದೀನಿ, ಆಗಲ್ಲ ಇದು ಅಂತ. ಈಗ ಸೋಮವಾರ ಬರ್ತಾರ, ಬರ್ಲಿ ಸರ್, ಯಾರು ತಗೊಂಡ್ರೆ ಅವರು ಬರ್ಲಿ. ಅರ್ಥ ಆಯ್ತಾ? ಸರ್ ನಮ್ಮವಾದ ನಮ್ ಪರ್ಮಿಷನ್ ಇಲ್ದಿರಾ ಇವ್ರು ಹೆಂಗ್? ನಾನ್ ಕೇಳ್ತಾ ಇರೋದೇನಪ್ಪ, ರೈಟ್ ಸರ್, ನಾನ್ ಕೇಳ್ತಾ ಇರೋದೇನ್ರಿ ಮುನ್ರಾಜು? ಒಂದ್ ನಿಮಿಷ ಕೇಳ್ತಾ ಇದ್ದೀನಲ್ಲ, ಅವ್ರು ಹೇಳ್ತಾ ಇದಾರೆ, ಅವರು ಅದನ್ನೇ ಹೇಳ್ತಾ ಇದಾರೆ, ನಾನು ಮಾಡಿದ್ದೀನಿ ಸರ್, ನಾನು ಇದ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಇರೇ. ಬಟ್ ಏನ್ರಿ ರವಿ ಕೇಳಿ,
ನೀವು ಯಾವುದೇ ಕಾರಣಕ್ಕೂ ಇವಾಗ ನನ್ನ ಪರ್ಮಿಷನ್ ಇಲ್ದಿರ ನನ್ನ ಪ್ರಾಪರ್ಟಿ ನೀವು ಹೆಂಗ್ ಕೊಡ್ತೀರಾ ಅಂತ ನಾನು ಕೇಳ್ತಾ ಸರ್ ಇದ್ದೀನಿ. ನಾನು ಕೊಡ್ತಾ ಇರೋದು ಅಂದ್ರೆ ನಾನು ಹೇಳ್ತಾ ಇರೋದು ನಿಮಗೆ ನಾನು ಹೇಳ್ತಾ ಇರೋದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಇಷ್ಟು ಜಮೀನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಮಿಟ್ಮೆಂಟ್ ಆಗಿರೋದು ನಿಜ. ಯಾಕೆ ಈಗ ನಿಂದ ಅಲ್ದಿರ ಆದ್ಮೇಲೆ ಅಲ್ಲ, ನೀನು ಹೆಂಗ್ ಕಮಿಟ್ಮೆಂಟ್ ಆಗ್ತೀಯಾ? ನಾನು ಕಮಿಟ್ಮೆಂಟ್ ಆಗಿರೋದು ಕೊಡಿಸ್ಕೊಡ್ತೀನಿ ಅನ್ನೋದಕ್ಕೆ ಒಂದಕ್ಕೆ ಮಾತ್ರ ಕಮಿಟ್ಮೆಂಟ್. ಹೌದು, ನೀನ್ ನನ್ನ ಪರ್ಮಿಷನ್ ಇಲ್ದಿರ ನನ್ನ ಹತ್ರ ಹೆಂಗ್ ತಗೊಂತೀಯ? ಹೆಂಗ್ ತಗೊಂತೀಯ? ಅಲ್ಲಪ್ಪ, ನಾನು ಕೇಳ್ದಿರ ನೀನ್ ಹೆಂಗ್ ಕೊಡ್ತೀಯಪ್ಪ? ಹ್ಞೂ ಸರ್, ನಿಮ್ಮನ್ನ ಕೇಳ್ಬಿಟ್ಟೆ ಬಂದ್ರೆ ರಿಜಿಸ್ಟರ್ ಮಾಡಿಸೋದಲ್ಲ. ನಾನು ಕೇಳ್ದಿರ ನೀವು ಹೋಗಿ ನನ್ನ ಲಿಸ್ಟ್ ಹೆಂಗ್ ಕೊಟ್ರಿ ನೀವು? ನಿಮ್ಮನ್ನ ಕೇಳ್ಬಿಟ್ಟು ಕೊಟ್ಟಿಲ್ಲ ಸರ್. ಅದನ್ನೇ ಅವ್ರು ಕೇಳ್ತಾ ಇರೋದು. ಅರ್ಥ ಆಯ್ತಾ? ಸರ್, ಇವಾಗ ನಿಮ್ಗೆ ಇಷ್ಟ ಕೊಡಿ, ಇಲ್ಲ ಬಿಡಿ. ಅದಾದ್ಮೇಲೆ ನಾನು ಕೊಡೋದು ಬಿಡೋದು ಅದು ನಮ್ಗೆ ಸೇರಿದ್ದು. ಹೌದು ಬಟ್ ಏನೇ ಆಗಲಿ ನನ್ನ ಪರ್ಮಿಷನ್ ಇದ್ದೀರಾ, ನನ್ನ ನಂಬರ್ ಹೆಂಗ್ ಕೊಡ್ತೀರಾ ಅಂತ ಕೇಳ್ತಾ ಇರೋದು ಸರ್. ನಿಮ್ ಈಗ ಸುಮ್ಮನೆ ಆರ್ಗ್ಯುಮೆಂಟ್ ಯಾಕೆ ಮಾಡ್ಕೊಳ್ತೀವಿ? ಅಷ್ಟೇ. ಸೋಮವಾರ ಬರ್ಲಿ, ಅವ್ರೇನ್ ಕೊಡ್ಲಿ ಅರ್ಥ ಆಯ್ತಾ? ಆಗ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಬನ್ನಿ. ಓಕೆ ಸರ್. ಬರೋದು.